ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಆರ್ಥಿಕವಾಗಿ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಕೇಸುಗಳ ಬಗ್ಗೆ SIT ತನಿಖೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವ ಥರ ಮಾಡುತ್ತೋ ಯಾವ ಥರ ಬಿಡುತ್ತೋ ಗೊತ್ತಿಲ್ಲ. ಬಟ್ ಕೆಲವೊಂದು ಮಾಧ್ಯಮದವರಿಗೆ ಇಲ್ಲ ಎಲ್ಲ ಮಾಧ್ಯಮದವರಿಗೆ ಹೇಳೋದಿಷ್ಟೇ, ಧರ್ಮಸ್ಥಳದ ಹೆಗಡೆಯ ತಮ್ಮ ಹರ್ಷಚಂದ್ರನಿಗೆ ನಿಮಗೆ ತಾಕತ್ತಿದ್ದರೆ, ಮಾಧ್ಯಮಗಳಿಗೆ ತಾಕತ್ತಿದ್ದರೆ ತಗೊಂಡೋಗಿ ಮೈಕಿಡಿ, ಸತ್ಯಾಂಶ ಹೊರಗೆ ಬರುತ್ತೆ. ಯಾಕಂದರೆ ಆ ವೈಗೆ ಮಾತಿನಲ್ಲಿ ಕಂಟ್ರೋಲ್ ಇಲ್ಲ, ಇನ್ನೊಂದು ತಾಳ್ಮೆನೇ ಇಲ್ಲ. ಏನು ಸ್ವಾಮಿ, ಇಲ್ಲಿ ಈ ಥರ ಎಲ್ಲ ಘಟನೆಗಳಾಗಿದ್ದವು ಸತ್ಯನಾ ಸುಳ್ಳು ಅಂತ ಒಂದು ಮಾತು ಕೇಳಿ ಸಾಕು. ಇಲ್ಲಿವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ ವೈನ. ನನಗೆ ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ. ಈಗಲೇ ಒಂದು ತಿಂಗಳಿಂದ ಫೋನ್ ಮಾಡಿ ಹೇಳಿದರು, ನೋಡಿ ಸರ್, ಹಿಂಗೆ ಹೋಗಿ ಮೈಕ್ ಇಟ್ಟರೆ ಸಾಕು ಸರ್, ಅವರೆಲ್ಲನ ಪ್ರೆಸ್ ಮೀಟಲ್ಲಿ ಕಾಣಿಸ್ಕೊಂಡಿದ್ದಾರಾ, ಅವರಿಗೆ ಕೋಪ ಬರುವಂತಹ ಕ್ವಶನನ್ನು ಕೇಳಿ. ಕೋಪ ಬರುವಂತಹ ಪ್ರಶ್ನೆಗಳನ್ನು ಕೇಳಿದರೆ ಆ ವಯ್ಯ 100% ಸತ್ಯ ಹೇಳ್ತಾನಂತೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ನಮಗೆ ಡೈರೆಕ್ಟಾಗಿ ಗೊತ್ತಿಲ್ಲ. ನನಗೆ ಹಾಗಾಗಿ ಹೇಳ್ತಕ್ಕಂಥದ್ದು ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ ಸತ್ಯ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ದಿನಚರಿಗಳನ್ನು ನೋಡಿರ್ತಾರೆ. ಯಾರ್ದು? ಹರ್ಷಚಂದ್ರ ದಿನಚರಿಗಳನ್ನು ನೋಡಿರ್ತಾರೆ. ಏನಿಲ್ಲ ಸ್ವಾಮಿ, ನಿಮ್ಮ ಲಾಡ್ಜ್ಗಳಲ್ಲಿ ಈ ಥರ ಅನಾಥಾಶ್ರಮಗಳು ಸಿಗ್ತಾಯಿದ್ವು, ಈ ಥರ ದಂಪತಿಗಳನ್ನು ಹೆಣ್ಮಕ್ಳನ್ನು ಎಲ್ಲಿ ಕರ್ಕೊಂಡೋಗಿ ಏನೋ ಮಾಡ್ತಾಯಿದ್ರಿ ಅಂತೇಳಿ ನಿಮ್ಮ ಮೇಲೆ ಆರೋಪ ಬಂದಿದೆ. ಇದು ಸತ್ಯನಾ ಸುಳ್ಳು ಹಾಗೆ ಹೀಗಂತಲ್ಲೇ ಹೊಟ್ಟೆನೋ ಅವರಿಗೆ ಕೋಪ ಬರುವಂತಹ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆಗಳ ಬಗ್ಗೆ ಡೈರೆಕ್ಟಾಗಿ ಕೇಳಿ. ಯಾವುದೇ ಮಾಧ್ಯಮದವರು ಇರಲಿ, ಹೋಗಿ ನಿಮಗೆ ದಮ್ಮಿದ್ದರೆ ಆ ಥರ ಕೇಳಿದರೆ ಆ ವಯ್ಯ 100% ಸತ್ಯವನ್ನೇ ಹೇಳ್ತಾನಂತೆ. ಮತ್ತು ನೀವು ಕೇಳ್ಬೋದು ಕಾಮೆಂಟ್ ಬಾಕ್ಸಲ್ಲಿ, ಸರ್ ನೀವು ಹೋಗಿ ಮೈಕ್ ಹಿಡಿದು ಕೇಳಿ ಅಂತ. ನಮ್ಮಂಥ ಸಣ್ಣ ಯೂಟ್ಯೂಬ್ ಚಾನಲ್ಗೆ ಆ ವಯ್ಯ ರೆಸ್ಪಾನ್ಸ್ ಕೊಡಲ್ಲ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಕ್ಕಂಥದ್ದು, ದೊಡ್ಡ ಮಾಧ್ಯಮದವರು ಹೋಗಿ ಇಂಟ್ರ್ಯೂ ಮಾಡಿದರೆ ಪಕ್ಕ ಸತ್ಯಾಂಶ ಹೊರಗೆ ಬರುತ್ತೆ. ಧರ್ಮಸ್ಥಳದಲ್ಲಿ ಇಲ್ಲಿಯವರೆಗೆ ಏನು ನಡೆದಿತ್ತೋ ಅದಕ್ಕೆಲ್ಲ ಹೊಣೆ ಯಾರು ಎತ್ತ ಪ್ರತಿಯೊಂದು ಮಾಹಿತಿ ಹೇಳ್ತಾನಂತೆ. ಇದು ಸತ್ಯ, 100% ಸತ್ಯ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಅವರ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳ್ತಾರಂತೆ. ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ, ಬಟ್ಟು ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ. ಯಾಕಂದರೆ ಅವರಿಗೆ ಮುಂಗೋಪ ಜಾಸ್ತಿ ಅಂತೆ. ಏನೇ ನಡಲಿ ಏನೇ ಬಿಡಲಿ, ನಾನೇ ಒಬ್ಬ ದೊಡ್ಡ ಲಾರ್ಡು, ದೊಡ್ಡ ಕಿಂಗು ಅಂಬೋ ರೀತಿಯಲ್ಲಿ ಮೆರಿತಾನಂತೆ. ಹಾಗಾಗಿ ಹೇಳ್ತಕ್ಕಂಥದ್ದು, ಮುಲಾಜಿಲ್ಲದೆ ಏನು ಮಾಡಿದ್ದೀವಿ ಏನು ಬಿಟ್ಟಿದ್ರೆ ಎಂಬುದನ್ನು ಡೈರೆಕ್ಟಾಗಿ ಒಪ್ಕೊಳ್ಳಬಹುದು. ಏನು ಮಾಡ್ಕೊತೀರಿ ಅಂತ ಡೈರೆಕ್ಟಾಗಿ ಕೇಳ್ತದಂತೆ. ಅಂಥ ಟೈಮಲ್ಲಿ ಸಮೇತ ಯಾರನ್ನು ಬಡ್ದು ಹಾಕಿರೋದು ಸಹ ಉಂಟಂತೆ. ನನಗೆ ಡೈರೆಕ್ಟಾಗಿ ನೋಡಿಲ್ಲ, ಸ್ಥಳೀಯರ ಮಾಹಿತಿ ಪ್ರಕಾರ. ಸಾಯಿಸೋಣ ಗೊತ್ತಿಲ್ಲ. ಚಿನ್ನಯ್ಯ ಏನು ಹೇಳಿದ್ನಲ್ಲ, ಚಿಕ್ಕ ದನಿಗಳ ಪಾತ್ರ ಬಹಳ ಇದೆ ಧರ್ಮಸ್ಥಳದ ಕೇಸುಗಳಲ್ಲಿ ಅಂತೇಳಿ ನಾನಲ್ಲಿ ಹೇಳಿದ್ದು ಚಿನ್ನಯ್ಯ. ಅದರ ಪ್ರಕಾರವಾಗಿ ಹೇಳ್ತಕ್ಕಂಥದ್ದು. ಇದನ್ನೆಲ್ಲ ಡಾಟ್ಸ್ ಕಲೆಕ್ಟ್ ಮಾಡ್ತಾ ಹೋದರೆ ಸತ್ಯಾಂಶ ಇರ್ಬೋದು ಅಂದ್ಕೊಂಡೆ. ಪಾಪಿನ ಅವರಿನ್ನು ಹೊಟ್ಟೆ ಕಿಚ್ಚಿಗೆ ಇರ್ತಾರ ಅಲ್ಲಿನ ಸ್ಥಳೀಯರು, ಈ ಥರ ಇದೆ ಇಲ್ಲಿ ಸಿಚುವೇಶನ್ ಅಂತೇಳಿ. ಮುಂದೆ ಬರುವುದಕ್ಕೆ ಅವರಿಗೆ ಭಯ ಆಗ್ತಾಯಿದೆ. ಈಗಲಾದರೂ ಸ್ವಲ್ಪ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ಅದನ್ನ SIT ತಡೆದವರಿಗೆ ಸಮೇತ ಮಾಹಿತಿ ಕೊಟ್ಟಿರಬಹುದು. ಡೈರೆಕ್ಟ್ ಹೇಳೋದು ಬೇಡ, ಆದರೆ ತನಿಖೆ ಮಾಡೋದು ಮಾತ್ರ ಇಲ್ಲ. ಬಟ್ ಮುಂದಿನ ದಿನಗಳು ತನಿಖೆ ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ. ಬಟ್ ಮಾಧ್ಯಮದವರು ಡೈರೆಕ್ಟಾಗಿ ಹೋಗಿ ಅವರಿಗೆ ಕ್ವೆಶನ್ ಮಾಡಿದ್ರೆ ಪಕ್ಕ ಅವರು ಅಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಾರಂತೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಬಟ್ ಆ ವೈಗೆ ಕೋಪ ಬರುವಂತಹ ಪ್ರಶ್ನೆಗಳನ್ನು ಮಾತ್ರ ನೀವು ಕೇಳಬೇಕು. ಸುಮ್ಮನೆ ನಿಮಗೇನು ಬೇಕೋ ಅದನ್ನು ಕೇಳೋದಲ್ಲ. ಸರ್ ಇಲ್ಲಿ ಏನಾಗಿದೆ, ಏನು ಬಿಟ್ಟಿದೆ, ಈ ಥರ ಎಲ್ಲ ಆಗಿದೆ ನೋಡಿ. ಮೊನ್ನೆಗೊಂದು ತಿಂಗಳ ಕೆಳಗೆ ಮದುವೆ ಆಯ್ತಲ್ಲ ಹುಡುಗಿದು, ಆ ಹುಡುಗಿ ಮೇಲೆ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರಲ್ಲ, ಅದರಲ್ಲಿ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತದ್ದು ಕೇಳಿದ್ರು ಅದಕ್ಕೆ ಸಮೇತ ಆನ್ಸರ್ ಕೊಡ್ತಾರಂತೆ. ಇದು ಸತ್ಯ. ಹಾಗಾಗಿ ಹೇಳ್ತಕ್ಕಂಥದ್ದು, ವೀರೇಂದ್ರ ಹೆಗಡೆ ಅವರಿಗೆ ಮೈಕ್ ಹಿಡಿಯುವ ಬದಲು ಹರ್ಷಚಂದ್ರ ಹೆಗಡೆಗೆ ಮೈಕ್ ಹಿಡಿದರೆ ಸತ್ಯಾಂಶ ಹೊರಗೆ ಬರುತ್ತೆ. ಇದು ಮಾತ್ರ
ಖಂಡಿತ. ಅಲ್ಲಿ ಯಾರನ್ನೂ ಪ್ರಶ್ನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಬಾಂಗ್ಲಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ 5-6 ದೇಹಗಳು, ಮಾನವನ ಅಸ್ಥಿಪಂಜರಗಳು ಮತ್ತು 100 ಮೂಳೆಗಳು ಸಿಕ್ಕಿದ್ವು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಮೇತ ಹರ್ಷೇಂದ್ರ ಹೆಗಡೆಯವರನ್ನು ಕೇಳಿದರೆ, ನೇರವಾಗಿ ಪ್ರಶ್ನೆ ಕೇಳಿದರೆ ಪಕ್ಕಾ ಆನ್ಸರ್ ಕೊಡ್ತಾರಂತೆ. ಯಾಕಿನ್ನ ಇಲ್ಲೆಲ್ಲ ಸಿಕ್ಕಿಲ್ಲ ಅಂತ ಕೇಳಿದ್ರೆ ಸಮೇತ ಅದನ್ನೇನು ಮಾಡಿದರೆ ಏನು ಬಿಟ್ಟರೆ ಅದ್ರ ಬಗ್ಗೆ ಸಮೇತ ಮಾಹಿತಿ ಕೊಡ್ತಾರಂತೆ. ಇದು ನೆನ್ಪಿಟ್ಕೊಳ್ಳಿ. ಅವ್ರನ್ನ ಕ್ವಶನ್ ಮಾಡುವ ತಾಕತ್ತು ಯಾವುದೇ ಮಾಧ್ಯಮಕ್ಕಿದ್ದರೆ ದಯವಿಟ್ಟು ಹೋಗಿ ಕ್ವಶನ್ ಮಾಡಿ, ಮೈಕ್ ಹಿಡೀರಿ, ಮೈಕ್ ಹಿಡಿದು ಕೇಳಿ, ಆನ್ಸರ್ ಕೊಡ್ತಾರಂತೆ. SIT ಅಧಿಕಾರಿಗಳು ಏನಾದರೂ ಅವರನ್ನು ಕರ್ಕೊಂಬಂದು ತನಿಖೆ ಮಾಡಿದರೆ ಸತ್ಯಾಂಶ ಹೊರಗೆ ಬರುವುದಂತೂ ಸತ್ಯ. ಇದನ್ನು ತಡೀಲಿಕ್ಕೆ ಹೆಗ್ಡೆಯವರ ಕಡೆಯಿಂದ ಸಮೇತ ಆಗೋದಿಲ್ಲ. ಹೆಗ್ಡೆಯವರಿಗೆ ಇರತಕ್ಕಂಥ ತಾಳ್ಮೆ ಇವರಿಗೆ ಇಲ್ವಂತೆ. ಹೆಗ್ಡೆಯವರು ಅದನ್ನೆಲ್ಲ ಪ್ಯಾಚಪ್ ಮಾಡ್ತಾರೆ, ಆದರೆ ಹರ್ಷೇಂದ್ರ ಹೆಗಡೆಯವರು ಪ್ಯಾಚಪ್ ಏನಿಲ್ಲ. ಅಲ್ಲೇ ನಡೆದಿದೆ ಎಲ್ಲ ಪ್ರತಿಯೊಂದು ಮಾಹಿತಿ ಗೊತ್ತಿದ್ದನ್ನೆಲ್ಲ ಸ್ಫೋಟಕವಾಗಿ ಹೇಳ್ಬಿಡ್ತಾರಂತೆ. ಅವಯ್ಯ ಒಂದು ಸ್ವಲ್ಪ ಚಾರ್ಜ್ ಮಾಡಿದ್ರೆ ಸಾಕು. ಇಲ್ಲ ಬರೀ ಅವ್ರನ್ನ ಹೊಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಕ್ವಶನ್ ಮೇಲೆ ಕ್ವಶನ್ ಹಾಕಿದ್ರೆ ಸಾಕು, ನೇರವಾಗಿ ಆನ್ಸರ್ ಕೊಡ್ತಾನಂತೆ. ಏನು ಕಿತ್ಕೊತೀರ ಅಂತೇಳಿ ಅಂಥವನಂತೆ. ಅಲ್ಲಿನ ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ, ಧರ್ಮಸ್ಥಳದ ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ. ಇದನ್ನು ಕೂಡ ಕೇಳಿ ನೋಡಿ. ಹರ್ಷೇಂದ್ರ ಹೆಗಡೆಯವರು ಭೂರಹಿತ ಬಡವ ಅಂತೇಳಿ ಅರ್ಜಿ ಹಾಕಿ 7 ಎಕರೆ ಚಿಲ್ಡ್ರ ಜಾಗ ತೊಗೊಂಡಿದ್ನಲ್ಲ, ಅದು ವಾಪಸ್ ಏನೋ ಹೋಗಿತ್ತಂತೆ ಈಗ 1 ವರ್ಷ 2 ವರ್ಷದ ಕೆಳಗೆ. ಅದಕ್ಕೆ ಸಮೇತ ಈಗೆಲ್ಲ ಲೀಗಲಾಗಿ ರೆಡಿಯಾಗಿ ಹೋಗ್ತಾ ಇದ್ದಾರೆ. ರೇಷನ್ ಕಾರ್ಡಿಗೆ ಕೂಡ ಅರ್ಜಿ ಹಾಕಿದ್ರೆ ಎಂಬುದು ಮಾಹಿತಿ ಬರ್ತಾ ಇದೆ, ಕನ್ಫರ್ಮ್ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾದರೆ ಅದನ್ನು ಸಮೇತ ಪ್ರಸಾರ ಮಾಡೋಣ. ಅಂದರೆ ರೇಷನ್ ಕಾರ್ಡ್ ಯಾಕೆ ಬೇಕಂತ ಗೊತ್ತಾ? BPL ಕಾರ್ಡಿಗೆ ಅರ್ಜಿ ಹಾಕಿದಾರಂತೆ. ನಾನು ಭೂರಹಿತ ಬಡವ, ನನಗೆ ಹೋರಾಟಗಾರರೆಲ್ಲ ಸುಳ್ಳು ಮಾಹಿತಿ ಕೊಟ್ಟು ನನ್ನ ಆಸ್ತಿಯನ್ನು ಸರ್ಕಾರಕ್ಕೆ ಕಿತ್ತುಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಸುಳ್ಳು ಮಾಹಿತಿ. ನಾನು ನಿಜವಾಗ್ಲೂ ಭೂರಹಿತ ಬಡವ, ಆ ಆಸ್ತಿ ನಂದೇ, ನನಗೆ ಬೇಕು ಅಂಥೇಳಿ ಮುಂದಿನ ಕೋರ್ಟಿಗೆ ಹೋಗಿದ್ದಾರಂತೆ. ಅದೇನಾಗುತ್ತೋ ಕಾದು ನೋಡೋಣ. ನೋಡಿ, ಅಲ್ಲಿ ವೃದ್ಧ ದಂಪತಿಯರ ಮೇಲೆ ದೌರ್ಜನ್ಯ ಮಾಡಿ ಮನೆಯನ್ನು ನೆಲಸಮ ಮಾಡಿದರು. ಸರ್ಕಾರಿ ಜಾಗದಲ್ಲಿರ್ತಕ್ಕಂಥದ್ದು ಹಾಗೆ ಹೀಗೆ ಅಂಥೇಳಿ ಯಾರೋ ಒಬ್ಬರು ಅರ್ಜಿ ಕೊಟ್ಟಿದ್ರು. ಅದು ಬೆಳ್ತಂಗಡಿಯವರಂತೆ. ಯಾರೋ ಒಬ್ರು ಅರ್ಜಿ ಕೊಟ್ಟರೆ ಅಲ್ಲಿನ ಪುತ್ತೂರಿನಲ್ಲಿರ್ತಕ್ಕಂಥ ಮನೆಯನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಆದರೆ ಈಗ ಅವರಿಗೆ ನ್ಯಾಯ ಸಿಕ್ಕಿದೆ. ಅಶೋಕ್ ರೈ ಅಲ್ಲಿನ ಶಾಸಕರು ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟು ನಿರಂತರವಾಗಿ ಏನವರು ಸತ್ಯಾಗ್ರಹ ಮಾಡ್ತಾಯಿದ್ರಲ್ಲ, ಅದು ಇವತ್ತಿಗೆ ಸ್ಟಾಪ್ ಆಗಿದೆ. ನ್ಯಾಯ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಜಯಂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೊಂದಂಥವರಿಗೆ, ದಲಿತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಜಯಂತ್ ಅವರಿಗೆ ಎಷ್ಟು ಹೊಗಳಿದರೂ ಕಮ್ಮಿನೇ. ಅಂಥವ್ರ ಮೇಲೇ ಧರ್ಮಸ್ಥಳದ ಅದೇನೋ ಹೇಳ್ತಿರಲ್ಲ, ಬಿಡಿ ಹೋಗಲಿ, ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಜಯಂತ್ ಅವರ ಮೇಲೆ ಮತ್ತು ಹೋರಾಟಗಾರರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ದೇವಸ್ಥಾನದ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಏನೋ ಕೇಸ್ ಹಾಕ್ಸ್ತಾ ಇದ್ದಾರೆ. ಹಾಕ್ಸ್ಲಿ, ಒಳ್ಳೆಯದು. ಷಡ್ಯಂತ್ರ ಮಾಡಿದರೆ ಅದು ಸಮೇತ ಹೊರಗೆ ಬರಲಿ. ನೊಂದಂಥವರಿಗೆ ನ್ಯಾಯ ಕೇಳಕ್ಕೆ ಹೋದರೆ ಈ ಥರ ಎಲ್ಲ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಏನು ಮಾಡೋಕ್ಕಾಗೋದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಏನು ಮಾಡುತ್ತೋ ಬಿಡುತ್ತೋ ಕಾದು ನೋಡೋಣ. ಕಾದು ನೋಡೋ ತಂತ್ರಕ್ಕೆ ಹೋಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ